ಇವತ್ತೇನು ಸನ್ಮಾನ್ಯ ಕೆ ಎನ್ ರಾಜಣ್ಣವ್ರನ್ನ ಏಕಾಏಕಿ ಸಂಪುಟದಿಂದ ವಜಾ ಮಾಡಿದರೆ ಇದು ರಾಜಣ್ಣವ್ರಿಗೆ ಮಾಡಿದ ಅವಮಾನ ಅಲ್ಲ, ಇಡೀ ನಮ್ಮ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಮಾಡಿದ ಅವಮಾನ ಅಂತೇಳಿ ನಾವು ಭಾವಿಸ್ತೀವಿ. ಇದಕ್ಕೆ ಏನು ಮತ್ತೆ ಇವರು ಏನು ಹೈಕಮಾಂಡು ಆಗ ಸರ್ಕಾರ ಮತ್ತೆ ಸಚಿವರನ್ನಾಗಿ ಅವ್ರನ್ನ ಮುಂದುವರಿಸಲಿಲ್ಲ ಅಂದರೆ ಇದನ್ನ 2008ಕ್ಕೆ ಅವರು ಅನುಭವಿಸ್ತಾರೆ. ಆದರೆ ನಾವಿವತ್ತು ಇದನ್ನು ಅವರು ನಮ್ಮ ಮಾಡಬೇಕು ಸಚಿವರನ್ನಾಗಿ ಅಂತೇಳಿ ಒತ್ತಾಯ ಮತ್ತು ಮನವಿಯನ್ನು ಇವತ್ತು ಮಾಡ್ತೀವಿ. ಮುಂದಿನ ದಿನದಲ್ಲಿ ನಮ್ಮ ಹೋರಾಟದ ಹೆಜ್ಜೆಗಳನ್ನ ಬದಲಾಯಿಸ್ಕೊಂತೀವಿ. 2028ಕ್ಕೆ ಅನುಭವಿಸ್ತಾರೆ. ಚುನಾವಣೆ ಬರ್ತಾರೆ ಇರುತ್ತೆ. ಇವತ್ತು ಹೈಕಮಾಂಡ್ವರ್ಗು ಮತ್ತು ಸರ್ಕಾರಕ್ಕೆ ಎಲ್ಲ ತಲುಪಿಸೋವಂಥ ಕೆಲಸ ಮಾಡಿ ರಾಜಣ್ಣವ್ರ ಮುಂದೆ ಬಡವರ ಪರವಾಗಿ ಕೆಲಸ ಮಾಡೋಕ್ಕೆ ಇರಬೇಕಾಗತ್ತೆ. ಹಾಗಾಗಿ ಅಂಥ ಒಂದು ಮಾಧ್ಯಮದ ಮೂಲಕ ವಿಚಾರವನ್ನು ಪ್ರಸ್ತಾಪ ಮಾಡಿ ಸಹಕಾರ ಸಚಿವರನ್ನಾಗೇ ಮತ್ತೆ ಮುಂದುವರ್ಸೋಂಥ ಕೆಲಸ ಮಾಡಲಿ ಅಂತೇಳಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ.